ಚೈನಾದಲ್ಲಿ ಇಲ್ಲೊಂದು ಕಾಸ್ಟ್ಲಿ ಇರೋವಂಥ ಒಂದು ಇಂಗ್ರೀಡಿಯೆಂಟ್ ಇದೆ, ಅಂದರೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಅದೇನು ಅಂತ ತೋರಿಸ್ತೀನಿ. ಇಲ್ಲಿ ಬಾಕ್ಸಲ್ಲಿ ಇಟ್ಟಿರೋಂಥ ದುಬಾರಿ ಇಂಗ್ರೀಡಿಯೆಂಟ್ ಏನಂತಂದರೆ ಕ್ಯಾಟರ್ಪಿಲ್ಲರ್. ಇದು ನೋಡ್ಬೋದು, ಇದು 1700 RMB ಅಂತ ಹಾಕಿದ್ದಾರೆ, ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 20,000. ಕನ್ನಡದಲ್ಲಿ ಇದನ್ನ ಮರಿ ಹುಳು ಅಥವಾ ಕಂಬಳಿ ಹುಳ ಅಂತ ಕರೀತಾರೋ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ಬಾಕ್ಸಲ್ಲಿ ಇರೋದೆಲ್ಲ ಹಿಮಾಲಯದಲ್ಲಿ ಅಥವಾ ಟಿಬೆಟ್ ಅಂತ ಮೌಂಟನ್ಸ್ ಅಲ್ಲಿ ಬೆಳೆದಿರೋ ಅಂತ ಒಂದು ಹುಳಗಳು. ಇದನ್ನ ನೋಡ್ಬೋದು, 3800 RMB, ಆಲ್ಮೋಸ್ಟ್ 43,000 ಆಗುತ್ತೆ ಇದಕ್ಕೆ. ಚೀನಿಯರು ಇದನ್ನ ತಿಂತಾರೆ. 700 ವರ್ಷದ ಹಳೆಯ ಒಂದು ಪ್ರಾಕ್ಟೀಸ್ ಇದೆ ಇದನ್ನ ತಿನ್ನೋದು ಇವ್ರಿಗೆ. ಟಿಬೆಟ್ ಮತ್ತೆ ಹಿಮಾಲಯನ್ ಮೌಂಟನ್ ಅಲ್ಲಿ ಬೆಳೆಯುವಂತ ಈ ಕ್ಯಾಟರ್ಪಿಲ್ಲರ್ ನ ಹಿಮಾಲಯನ್ ವಯಾಗ್ರಾ ಅಂತಾನೂ ಕರೀತಾರೆ. ಇದನ್ನ ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ, ಮತ್ತೆ ಲಂಗ್ಸ್ಗೆ, ಕಿಡ್ನಿಗೆ, ಮತ್ತೆ ಏಜಿಂಗ್ ಅಂದ್ರೆ ವಯಸ್ಸಾದಾಗ ಹೆಂಗಾಗಿ ಇನ್ನೂ ಕಾಣಿಸ್ಬೇಕು, ಸ್ಕಿನ್ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಇದನ್ನ ತಿಂತಾರೆ. ಚೈನಾದಲ್ಲಿ ಚಿನ್ನಕ್ಕಿಂತನೂ ದುಬಾರಿ ಇರುವಂತ ಈ ಕ್ಯಾಟರ್ಪಿಲ್ಲರ್ ನ ಕನ್ಸ್ಯೂಮ್ ಮಾಡ್ತಾರೆ ಅವರ ಹೆಲ್ತ್ಗೋಸ್ಕರ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇಷ್ಟೇ ಅಲ್ಲದೆ ಚೀನಿಯರು ತಮ್ಮ ಆರೋಗ್ಯ ದೃಷ್ಟಿಯಿಂದ ಎಡಿಬಲ್ ಶಿಫ್ಲೆಟ್ಸ್ ಅಂತ ಒಂದು ಬರ್ಡ್ಸ್ ಇರುತ್ತೆ, ಪಕ್ಷಿಗಳು. ಸೊ ಅದು ತನ್ನ ಉಗುಳಿನಿಂದಲೇ ಗೂಡ್ನ ಕಟ್ಕೊಂಡಿರುತ್ತೆ. ಸೊ ಅದು ವೈಟ್ ಕಲರ್ ಇರುತ್ತೆ, ಆ ಗೂಡ್ನು ಕೂಡ ತಿಂತಾರೆ. ಎಲ್ಲವೂ ಕೂಡ ತುಂಬಾ ದುಬಾರಿ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.